ಒಳ್ಳೆ ರಾಜ್ಯಾಧ್ಯಕ್ಷರು ಇರ್ತಾರೆ ರಾಜ್ಯದಲ್ಲಿ. ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಅಪೇಕ್ಷಿತರು ಆಕಾಂಕ್ಷಿಗಳು ಭಾಳ ದೊಡ್ಡ ಸಂಖ್ಯೆನೇ ಇದೆ. ಸಮಸ್ಯೆಗೆ ಉತ್ತರ ಏನಂತ ನನಗೂ ಗೊತ್ತಿದೆ, ಕೇಂದ್ರದ ವರಿಷ್ಠರು ಕೂಡ ಗೊತ್ತಿದೆ. ಸದ್ಯದಲ್ಲೇ ರಾಜ್ಯದ ಅಧ್ಯಕ್ಷರು ಯಾರಾಗಬೇಕು ಅನ್ನೋದನ್ನು ಸದ್ಯದಲ್ಲೇ ಗೊತ್ತಾಗ್ತದೆ. ಯಾಕಂದರೆ ಇಡೀ ದೇಶದಲ್ಲಿ 12 ರಾಜ್ಯಗಳಿಗೆ ಮಾತ್ರ ರಾಜ್ಯದ ಅಧ್ಯಕ್ಷರ ಒಂದು ನೇಮಕಾತಿ ಆಗಿದೆ. ಬಹುಶಃ ಬರುವಂಥ ಕೆಲವೇ ದಿನಗಳಲ್ಲಿ ನಮ್ಮ ರಾಜ್ಯವು ಒಳಗೊಂಡಂತೆ ದೇಶದ ಇತರ ರಾಜ್ಯಗಳ ರಾಜ್ಯಾಧ್ಯಕ್ಷರ ಒಂದು ಘೋಷಣೆ ಕೂಡ ಆಗ್ತದೆ. ಎಲ್ಲ ಸಮಸ್ಯೆಗೆ, ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜ್ಯದ ಸಮಸ್ಯೆ, ರಾಜ್ಯಾಧ್ಯಕ್ಷರ ಘೋಷಣೆ ಆಗ್ತಿದ್ದಂಗೆ ಬೇರೆ ಎಲ್ಲ ಸಮಸ್ಯೆಗಳು ಬಗೆಹರಿತದೆ. ಏನೇ ಸಮಸ್ಯೆಗಳು ಇದ್ದರೂ ಕೂಡ ನಿರಾಳವಾಗೇ ಇರ್ತೇನೆ. ಯಾಕಂದರೆ ಸಮಸ್ಯೆಗೆ ಉತ್ತರ ಏನಂತ ನನಗೂ ಗೊತ್ತಿದೆ, ಕೇಂದ್ರದ ವರಿಷ್ಠರು ಕೂಡ ಗೊತ್ತಿದೆ. ಆ ಸಮಸ್ಯೆಗೆ ಒಳ್ಳೆ ಉತ್ತರವನ್ನು ನೀಡ್ತಾರೆ. ಒಳ್ಳೆ ರಾಜ್ಯಾಧ್ಯಕ್ಷರು ಇರ್ತಾರೆ ರಾಜ್ಯದಲ್ಲಿ. ನೋಡಿ ಬರೋದಿಂದ ಉತ್ತರ ಸಿಗುತ್ತೆ. ಸಿನಿಮಾ ಇಂಡಸ್ಟ್ರಿ ಬಗ್ಗೆ ನಿನ್ನೆ DKC ಅವರು ತರಾಟೆಗೆ ತೆಗೆದುಕೊಂಡಿರೋದು, ಅಶೋಕ್ ಅವರು ಟ್ವೀಟ್ ಮಾಡಿದ್ದಾರೆ. ಬಗ್ಗೆ ಹೇಳೋದಕ್ಕಾಗದೇ ಬಹುಶಃ ಬೇರೆ ಈ ಸಿನಿಮಾ ಇಂಡಸ್ಟ್ರಿ ಮೇಲೆ ಸಿಟ್ಟನ್ನು ತೀರಿಸ್ಕೊಳ್ತಾ ಇದ್ದಾರೆ ಅಷ್ಟೇ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದ್ದೇವೆ. ಈ ರೀತಿ ದಬ್ಬಾಳಿಕೆ, ದೌರ್ಜನ್ಯ ಎಲ್ಲವೂ ಕೂಡ ನಡೆಯೋದಕ್ಕೆ ಸಾಧ್ಯ ಇಲ್ಲ. DKC ಅವರು ಈ ಸಾಫ್ಟ್ ಹಿಂದುತ್ವದ ನಡೆ ಏನಿದೆ, ಅವರು ಯಾರನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ? ಮೊನ್ನೆ ಇಶಾ ಫೌಂಡೇಶನ್ ಶಿವರಾತ್ರಿ ಸಂದರ್ಭದಲ್ಲಿ ಮಾನ್ಯ ಗೃಹ ಸಚಿವರ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಭಾಳಷ್ಟು ಅರ್ಥ ಕಲ್ಪಿಸ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ನನಗೇನು ಆ ರೀತಿ ಅನ್ನಿಸೋದಿಲ್ಲ. ಆದರೆ ಒಂದಂತೂ ಸತ್ಯ, ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಅಪೇಕ್ಷಿತರು ಆಕಾಂಕ್ಷಿಗಳು ಭಾಳ ದೊಡ್ಡ ಸಂಖ್ಯೆನೇ ಇದೆ. ಬರೋದ್ರಿಂದ ನೋಡ್ತೀರಿ ಎಲ್ಲೂ ಕೂಡ ಕಾದು. ದಾವಣಗೆರೆಯಲ್ಲಿ ಅವರ ಪಾರ್ಟಿ MLA ಡಿಸೆಂಬರ್ಗೆ ಬದಲಾವಣೆ ಆಗುತ್ತೆ ಅಂತ ಬಹಿರಂಗವಾಗಿ ಹೇಳಿಕೆ ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ಸ್ವಲ್ಪ 3 ತಿಂಗಳು ಲೇಟಾಗಿ ಹೇಳಿದ್ದಾರೆ. ಇನ್ನೂ ಮುಂಚಿತವಾಗಿ ಆಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಥ್ಯಾಂಕ್ ಯು, ಧನ್ಯವಾದ.